ಹೊನ್ನಾವರ ಗೇರುಸೊಪ್ಪ ವಲಯ ವ್ಯಾಪ್ತಿಯಲ್ಲಿ ನಿರಂತರ ವಿದ್ಯುತ್ ವೈಫಲ್ಯವನ್ನು ಸರಿಪಡಿಸಿ ಅಗತ್ಯ ತುರ್ತು ಮತ್ತು ದೀರ್ಘಕಾಲಿಕ ಕ್ರಮದ ಮೂಲಕ ಬಳಕೆದಾರರ ಹಿತರಕ್ಷಣೆ ಮಾಡುವಂತೆ ಹೆಸ್ಕಾಂ ಸೆಕ್ಷನ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಶರಾವತಿ ನದಿಪಾತ್ರದ ಎಡಬಲ ದಂಡೆ ಪ್ರದೇಶವಾದ ಅಳ್ಳಂಕಿ, ಹರೆಯಂಗಡಿ, ಹೊಸ್ತೋಟ, ಕುಲಗದ್ದೆ, ಕೆಂಬಾಲ, ಬೈಲ್ಗದ್ದೆ, ಮೂಡ್ಕಡಿ ಮುಂತಾದ ಭಾಗಗಳಲ್ಲಿ ಕಳೆದ 2 ವಾರದಿಂದ ನಿರಂತರ ವಿದ್ಯುತ್ ವೈಫಲ್ಯದಿಂದ ಜನರು ತೀವ್ರ ತೊಂದರೆ ಪಡುತ್ತಿದ್ದಾರೆ. ಕುಡಿಯುವ ನೀರು, ನೆಟ್ವರ್ಕ್ ಸಮಸ್ಯೆ ಸೇರಿದಂತೆ ಅಗತ್ಯ ಸೇವೆಗಳು ಸ್ಥಗಿತಗೊಂಡು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಹೆಸ್ಕಾಂ ಸಿಬ್ಬಂದಿಗಳ ತೀವ್ರ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಮಳೆಗಾಲದ ಪೂರ್ವ ವಿದ್ಯುತ್ ಲೈನ್ ಮೇಲೆ ಬೆಳೆದಿರುವ ಬೀಳುವ ಗಿಡಮರಗಳ ಟೊಂಗೆಗಳನ್ನು ತೆರವುಗೊಳಿಸಲಿಲ್ಲ. ಸ್ಥಳೀಯರ ಬೇಡಿಕೆಯಾದ ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವ ಪ್ರದೇಶಗಳಲ್ಲಿ ಭೂಗತ ಕೇಬಲ್ ಅಳವಡಿಸಿ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನು ಸುಗಮವಾಗಿಸುವ ಸಾರ್ವಜನಿಕ ಬೇಡಿಕೆಯನ್ನು ಸಮರ್ಪಕವಾಗಿ ನಿರ್ವಹಿಸದೇ ಇರುವುದು ಹಾಗೂ 33 ಕೆವಿ ವಿದ್ಯುತ್ ಮಾರ್ಗಕ್ಕೆ ಹೊನ್ನಾವರದಿಂದ ಗೇರುಸೊಪ್ಪ ಪ್ರತ್ಯೇಕ ಗ್ಯಾಂಗ್ಮ್ಯಾನ್ಗಳನ್ನು ನೇಮಕ ಮಾಡದೇ ಇರುವುದು ಸಮಸ್ಯೆ ಉಂಟಾಗಲು ಕಾರಣವಾಗಿದೆ. ಕೆಟ್ಟು ಹೋದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಒಂದನ್ನು ಬದಲಿಸುವ ಸಂದರ್ಭದಲ್ಲಿ ಇನ್ನುಳಿದ ಹಲವು ಟಿಸಿ ವ್ಯಾಪ್ತಿಯ ಸಾವಿರಾರು ಗ್ರಾಹಕರಿಗೂ ವಿದ್ಯುತ್ ನಿಲುಗಡೆ ಮಾಡುತ್ತಿರುವುದರಿಂದ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಈ ನಡೆಯು ಸ್ಥಳೀಯ ಸಿಬ್ಬಂದಿಗಳ ಗ್ರಾಹಕ ವಿರೋಧಿ ನಡೆಯೇ ಅಥವಾ ಖಾಸಗೀಕರಣ ಪೈಪೋಟಿ ಎದುರಿಸುತ್ತಿರುವ ಈ ಕ್ಲಿಷ್ಟಕರ ಸಂದರ್ಭದಲ್ಲೂ ಹೆಸ್ಕಾಂ ಸುಧಾರಿತ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಲ್ಲಿ ವಿಫಲವಾಗುತ್ತಿರುವ ಸಂಕೇತವೇ ಎಂದು ಪ್ರಶ್ನೆ ಮಾಡುವಂತಾಗಿದೆ. ಈ ನಡುವೆ ವಿದ್ಯುತ್ ಸರಬರಾಜು ವ್ಯವಸ್ಥೆಯ ಖಾಸಗೀಕರಣಕ್ಕೆ ಅನೇಕ ಉದ್ಯಮಿಗಳು ಆಸಕ್ತಿ ವಹಿಸುತ್ತಿದ್ದು, ಟಾಟಾ ಪವರ್ ಕಂಪನಿಯ ನಂತರ ಈಗ ಮಹೇಂದ್ರ ಪವರ್ ಕಂಪನಿ ಪೈಪೋಟಿಗಿಳಿದಿದೆ. ಮುಂದಿನ ದಿನದಲ್ಲಾದರೂ ಈ ಭಾಗದ ಬಹುವರ್ಷದ ಸಾರ್ವಜನಿಕರ ಬೇಡಿಕೆ ಈಡೇರಿಸಿ ವಿದ್ಯುತ್ ಬಳಕೆದಾರರ ಮತ್ತು ಸಾರ್ವಜನಿಕರ ಹಿತರಕ್ಷಣೆ ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಹೇರಂಗಡಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ವಿನಾಯಕ್ ನಾಯ್ಕ್ ಮುಡ್ಕಣಿ, ಗಣೇಶ್ ಹಳ್ಳೇರ್ ಅಳ್ಳಂಕಿ, ಶ್ರೀಧರ್ ನಾಯ್ಕ್ ಗುಡ್ಡೇಕೇರಿ, ಅಪಾನ್ ಮುಕ್ತೇಸರ್, ಕರಾಮುದ್ದೀನ್ ಮುಕ್ತೇಸರ್, ತವಾಬ್ ಕಟ್ಟೆಮನೆ, ಫಜಲ್ ಅಪ್ಕಾರ್ ಮುಂತಾದವರು ಉಪಸ್ಥಿತರಿದ್ದರು.